ಯಾರೊಬ್ಬ ಭಕ್ತ ಬಂದು ಕೇಳ್ತಾನೆ, ಎಲ್ಲ ಸಮಯದಲ್ಲಿ ನೀವು ನನ್ನ ಜೊತೆ ಇರ್ತೀರಾ ಅಂತೇಳಿ. ನನ್ನ ಎಲ್ಲ ಕಷ್ಟ ಕಾಲದಲ್ಲಿ ನನ್ನ ಜೊತೆ ಇರ್ತೀರಾ, ನಿಮ್ಮನ್ನು ದೇವರು ಅಂತ ಹೇಳ್ತಾರೆ, ಹಾಗೆ ಹೇಳ್ತಾರೆ, ಹೀಗೆ ಹೇಳ್ತಾರೆ, ಸಿದ್ಧಿ ಪುರುಷ ಅಂತ ಹೇಳ್ತಾರೆ ಅಂತೇಳಿ. ಆಗ ಬಾಬಾ ನಗುನಗುತ್ತಾ ಹೇಳ್ತಾರೆ ಸಂತೋಷದಲ್ಲಿ, ಖಂಡಿತವಾಗಿ ನಾನು ಇದ್ದೇನೆ ನಿನ್ನ ಜೊತೆ, ಎಲ್ಲ ಸಮಯದಲ್ಲಿ ಇದ್ದೇನೆ. ಅದು ನಿನ್ನ ನಂಬಿಕೆ ಹೇಗೆ ಆಗಿ, ನಿನ್ನ ಶುದ್ಧತೆ ಹೇಗೆ ಆಗಿ, ನಿನ್ನ ಭಕ್ತಿ ಹೇಗೆ ಆಗಿ, ನಿನ್ನ ಶರಣಾಗತಿ ಹೇಗೆ, ಆ ರೀತಿಯಲ್ಲಿ ನಾನು ಎಲ್ಲ ಸಮಯದಲ್ಲಿ ನಿನ್ನೊಟ್ಟಿಗೆ ಇರ್ತೇನೆ. ಮಳೆ ಬರುವುದು ಪ್ರಕೃತಿ ಧರ್ಮ, ಸತ್ಯ. ಮಳೆ ಬರುವುದು, ಆ ಮಳೆ ಬರುವಾಗ ಒಂದು ಸಣ್ಣ ಕೊಡೆಯಾಗಿ ನಾನು ಬರ್ತೇನೆ. ಮಳೆಯನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ನಿನ್ನ ಕರ್ಮವನ್ನು ನೀನು ಅನುಭವಿಸಿ ಆಗುವುದು. ಆಗ ದೊಡ್ಡ ರೀತಿಯಲ್ಲಿ ಅನುಭವಿಸುವಾಗ ಒಂದು ತಲೆಗೆ ಬೀಳದ ಹಾಗೆ, ತಲೆಗೆ ಬರದ ಹಾಗೆ ಒಂದು ಸಣ್ಣ ಕೊಡೆಯಾಗಿ ಬಂದು ನಾನು ನಿನ್ನನ್ನು ಇಟ್ಕೊಳ್ತೇನೆ. ಆದರೆ ನೆನೆಯುವುದು ನಂದೇ ಆಗಬೇಕು, ಅನುಭವಿಸೋದು ಅನುಭವಿಸಿ ಆಗಬೇಕು ಅಲ್ವಾ? ಈ ಸತ್ಯ ವಿಷಯ. ಇದು ಬಾಬಾನ ಒಂದು ಸಂದೇಶ. ಅರ್ಥ ಆಯ್ತಾ? ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅರ್ಥ ಆಗ್ತದೆ. ಗುರು ಅಂದರೆ ಏನು ಅಂತೇಳಿ, ಯಾವ ಸಮಯದಲ್ಲಿ ನಮ್ಮನ್ನು ಕಾಪಾಡಿದರು, ಹೇಗೆ ಕಾಪಾಡಿದರು, ನಮಗೆ ಮಾತ್ರ ಅರ್ಥ ಆಗೋದಿಲ್ಲ ಅಷ್ಟೇ, ಬೇರೆ ಕೊಡೆಯಾಗಿ ಬಂದ್ರೆ ಸಾಕಲ್ಲ ಗುರುದೇವ. ಅದೇ ಹೇಳುದು, ಆ ಕೊಡೆಯಾಗಿ ಬಂದ್ರೆ ಇವರಿಗೆ ಅರ್ಥ ಆಗುದಿಲ್ಲಲ್ಲ. ಇವರಿಗೆ ತಲೆಗೆ ಬರೋದು ಇವರಿಗೆ ಗೊತ್ತಾಗುದಿಲ್ಲ. ಇವರಿಗೆ ಕಾಲಿಗೆ ಬಂದ್ರೆ ತಲೆಗೆ ಬಂದಾಗೆ ಮಾತಾಡ್ತಾರೆ ಅಲ್ವಾ? ಖಂಡಿತ ಗುರುದೇವ. ಇನ್ನೊಂದು ಗುರುವಿಂದಲೇ. ಗುರುವನ್ನು ದರ್ಶನ ಮಾಡೋದೇ ತಪ್ಪು. ಫಸ್ಟ್ ಆಫ್ ಆಲ್ ಹೇಳ್ತೇನೆ ನಾನು, ಒಂದು ಗುರು ದರ್ಶನ ಮಾಡಬೇಕಾದ್ರೆ ಅಷ್ಟು ಶುದ್ಧವಾಗಿರ್ಬೇಕು, ಅಷ್ಟು ಮನಸ್ಸು ಪವಿತ್ರವಾಗಿರಬೇಕು ಗುರು ದರ್ಶನ ಮಾಡಬೇಕು ಅಂತ ಹೇಳಿದೆ. ಈ ಗುರು ದರ್ಶನ ಮಾಡಲಿಕ್ಕೆ ಬಂದಾಗ 1000 ಕಲ್ಮಶದಲ್ಲಿ ಬಂದು ದರ್ಶನ ಮಾಡಿ ಆ ಗುರುಗಳನ್ನು ನಿಂದನೆ ಮಾಡಿದ್ರೆ ಅದು ಕಟ್ಟಿಟ್ಟ ಬುದ್ಧಿ, ಆ ಪಾಪ ಹೆಚ್ಚುತ್ತಾನೆ ಹೋಗ್ತದೆ. ಆದ ಕಾರಣ ಹೇಳುದು ಗುರು ದರ್ಶನ ಮಾಡೋದೇ ತಪ್ಪು. ಗುರು ದರ್ಶನ ಮಾಡುವಾಗ ಅಷ್ಟು ಶುದ್ಧದಲ್ಲಿ ಪವಿತ್ರ ಭಾವನೆಯಲ್ಲಿ ಗುರುವೇ ಅಂತೇಳಿ ಯಾರೊಬ್ಬ ಬರ್ತಾನೆ ಅವನಿಗೆ ದರ್ಶನದ ಫಲ ಸಿಗುವುದು. ಎಲ್ಲರಿಗೆ ದರ್ಶನದ ಫಲ ಸಿಗುವುದಿಲ್ಲ. ದರ್ಶನಕ್ಕೆ ಇಷ್ಟು ಮಹತ್ವ ಇದ್ರೆ ಗುರು ಸೇವೆಗೆ ಎಷ್ಟು ಮಹತ್ವ ಇರಬೇಕು. ಆ ಗುರುವಿನ ಸೇವೆಗೆ ಎಷ್ಟು ಮಹತ್ವ ಇರಬೇಕು. ಅವ ಎಷ್ಟು ಶುದ್ಧವಾಗಿರ್ಬೇಕು ಗುರುವಿನ ಸೇವೆ ಮಾಡುವ. ಯಾವ್ಯಾವ ಮನಸ್ಥಿತಿಯಲ್ಲಿ ಗುರು ಸೇವೆ ಮಾಡಿ ಏನು ಪ್ರಯೋಜನ? ಎಷ್ಟು ವರ್ಷ ಸೇವೆ ಮಾಡಿ ಪ್ರಯೋಜನ ಇದೆ? ಇಲ್ಲಿ ಶುದ್ಧತೆ ಬಹಳ ಮುಖ್ಯ. ಆದ ಕಾರಣ ಹೇಳೋದು, ಗುರುಗಳು ಅಂತ ಇದ್ದರೆ ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡಿ. ಅಂಥ ಸತ್ಯವಂತ ಅಂತ ಇದ್ದರೆ, ಅಂಥ ಶರಣಾಗತಿ ಇದ್ದರೆ ಅವರು ತನ್ನಿಂತಾನಾಗಿ ಹುಡುಕಿಕೊಂಡು ಬರ್ತಾರೆ. ಈ ಕ್ಯೂರಿಯಾಸಿಟಿಗೆ, ಆಸೆಗೆ, ಬಯಕೆಗೆ, ಈ ಕೋರಿಕೆಗೆ, ಈ ಪ್ರಾರ್ಥನೆಗೆಲ್ಲ ಗುರು ದರ್ಶನ, ಗುರುವಿನ ಸೇವೆ ಬೇಡವೇ ಬೇಡ ಅಂತೇಳಿ. ಇದು ಆಸೆಗಳು. ಇದನ್ನೆಲ್ಲ ಮುಗಿಸ್ಲಿಕ್ಕೆ ಹೊರಗೆ ಆಪ್ಷನ್ ಉಂಟು. ಆಸೆಯನ್ನು ಬಿಡಲಿಕ್ಕೆ ಮಾತ್ರ ಇಲ್ಲಿ ಆಪ್ಷನ್ ಇರೋದು. ನಿಮಗೆ ಆಸೆಯನ್ನು ಬಿಡಲಿಕ್ಕೆ ಆಗೋದಿಲ್ವಾ? ಬರಬೇಡಿ. ಆಸೆಯನ್ನು ಬಿಡಿ ಅಂತ ಹೇಳೋದಲ್ಲ, ಆಸೆಯನ್ನು ಮುಗಿಸಿ ಮೊದಲು. ನಿಮ್ಮ ಆಸೆಯನ್ನು ಮೊದಲು ಪರಿಪೂರ್ಣವಾಗಿ ಮುಗಿಸಿ. ಆಸೆಯನ್ನು ಮುಗಿಸಿ ಮತ್ತೆ ಬನ್ನಿ. ಆಗ ನಿಮಗೊಂದು ಆಸೆಯನ್ನು ಕಂಟ್ರೋಲಲ್ಲಿ ಇಟ್ಟುಕೊಳ್ಳಲಿಕ್ಕಾಗ್ತದೆ. ಈ ಪ್ರಪಂಚದ ವಿಷಯ ಸುಖಗಳನ್ನು ಸ್ವಲ್ಪ ದೂರ ಮಾಡಲಿಕ್ಕಾಗ್ತದೆ ನಿಮಗೆ. ಯಾಕಂದರೆ ಅನುಭವ ಆಯಿತು. ಅಂಥವನಿಗೆ ಗುರು ಸೇವೆ, ಗುರು ದರ್ಶನ ಒಳ್ಳೆಯದು. ಈ ಸತ್ಯವನ್ನು ತಿಳಿಬೇಕು. ಇದೆಲ್ಲ ಗುರುಗಳ ಹತ್ರ ಬಂದ ಕೂಡಲೇ ಈ ಕ್ಷಣದಲ್ಲಿ ಆಗಬೇಕು, ಮನೆಗೆ ಮುಟ್ಟುವಾಗ ಆಗಬೇಕು. ಇಂಥವರೆಲ್ಲ ಗುರುದರ್ಶನ ಮಾಡೋದು ವ್ಯರ್ಥ ಅಂತೇಳಿ ಇದು ತಪ್ಪಾದ ವಿಚಾರ. ಗುರು ಅಂದರೆ ಅಷ್ಟು ಪವಿತ್ರವಾದ ಸ್ಥಿತಿ ಇರೋದು. ಅದು ಯಾವಾಗ ಸಿಗ್ತದೆ, ಹೇಗೆ ಸಿಗ್ತದೆ, ಯಾವ ಸಮಯದಲ್ಲಿ ಸಿಗ್ತದೆ, ಯಾವ ರೀತಿ ಸಿಗ್ತದೆ ಅಂತೇಳಿ ಯಾರಿಂದಲೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಗುರುವಿನ ಸ್ಥಿತಿಯಲ್ಲಿ. ಹಾಗೆ ಅನೇಕ ರೀತಿಯಲ್ಲಿ ಗುರುಗಳು ಈ ಪ್ರಪಂಚಕ್ಕೆ
ಸಂದೇಶವನ್ನು ಕೊಟ್ಟಿದ್ದಾರೆ. ಶುಭ ಸಂದೇಶ, ಅಮೃತ ಸಂದೇಶ. ಅದು ಬೆಳೀತಾನೇ ಇರುವಂಥ ವಿಚಾರ. ಅದು ನಿಲ್ಲುವುದಿಲ್ಲ, ಖಂಡಿತ ನಿಲ್ಲುವುದಿಲ್ಲ. ಆ ಮಾತಿಗಷ್ಟು ಸತ್ಯ ಉಂಟು. ಅವರ ಮಾತಿಗೆ ಬೇಕಾಗಿಯೇ ಆ ಮಾತನ್ನು ಮುಂದುವರಿಸಲಿಕ್ಕೆ ಬೇಕಾಗಿ ಹುಟ್ಟುತ್ತಾರೆ. ಅದು ಗುರುವಿನ ಚೈತನ್ಯ, ಗುರುವಿನ ಶಕ್ತಿ. ಆಟೋಮೆಟಿಕ್ಕಾಗಿ ಹೇಳಿಕೊಂಡು ಹೋಗ್ತಾರೆ, ಓಂ ಸಾಯಿರಾಮ್ ಅಂತೇಳಿ. ಅಲ್ವಾ? ಹಾಂ, ಬಾಬಾ ಇರುವಾಗ ಹೇಗೆ ಇದ್ದರು, ಇವತ್ತು ಬಾಬನಿಗೆ 1000 ರೀತಿಯಲ್ಲಿ ಪೂಜೆ ಮಾಡ್ತಾರೆ ಅಲ್ವಾ? ಬಹಳ ಒಂದು ಗಂಭೀರದಲ್ಲಿ, ಎಂಥ ಬಹಳ ಒಂದು ಶುದ್ಧತೆಯಲ್ಲಿ, ಬಹಳ ಒಂದು ಬ್ಯೂಟಿಫುಲ್ಲಾಗಿ ಬಾಬನಿಗೆ ಇವತ್ತು ರೇಷ್ಮೆ ಎಂಥದ್ದು ಎಲ್ಲ ವಸ್ತ್ರಗಳನ್ನು ಹಾಕಿ, ಅನೇಕ ರೀತಿಯ ಹೂಗಳನ್ನು ಹಾಕಿ, ಅನೇಕ ರೀತಿಯ ಸ್ವೀಟ್ಗಳನ್ನಿಟ್ಟು, ಅನೇಕ ರೀತಿಯ ಹೂಗಳನ್ನೆಲ್ಲ ಹಾಕಿ ಇವತ್ತು ಬಾಬನಿಗೆ ಪೂಜೆ ಮಾಡ್ತಾರೆ. ಬಾಬಾ ನಿಜವಾಗಿ ಯಾವ ರೀತಿ ಇದ್ದರು? ಅವರು ನಿಜವಾಗಿ ಜೀವಂತವಾಗಿದ್ದರೆ ಈ ಪೂಜೆನೆಲ್ಲ ಒಪ್ಪುತ್ತಿದ್ರ? ಆಗ ಯಾವುದಕ್ಕೆ ಬೇಕಾಗಿ ಇಲ್ಲಿ ಪೂಜೆ ಆಗೋದು? ಬಾಬನ ಗುಣ, ಆ ಬಾಬನ ಸತ್ಯ, ಆ ಬಾಬನ ಪ್ರೀತಿ, ಅವರು ಸಂಪಾದನೆ ಮಾಡಿದ ಜೀವನದಲ್ಲಿ ಆ ಸತ್ಯ ವಿಚಾರಗಳಿಗೆ ಬೇಕಾಗಿ ಇವತ್ತು ಬಾಬಾ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾರೆ. ಉದಾಹರಣೆಗೆ ಬಾಬಾ ಅಂತ ಹೇಳಿದರು, ಶಿರಡಿ ಸಾಯಿಬಾಬಾ ಅಂತ. ಅದೇ ರೀತಿ ಗುರು ರಾಘವೇಂದ್ರರು, ಅದೇ ರೀತಿ ಸಿದ್ಧಾರೂಢರು, ಅದೇ ರೀತಿ ಅವರವರ ಅಂತರಾತ್ಮದ ಗುರುಗಳು, ಶ್ರೀಧರ ಸ್ವಾಮಿಗಳು ಅಲ್ವಾ, ಗಜಾನನ ಮಹಾರಾಜ್, ಅಕ್ಕಲ್ಕೋಟ ಮಹಾರಾಜ್, ರುದ್ರವೇಲು ಗುರುದೇವರು, ಶಕ್ತಿವೇಲು ಗುರುದೇವರು, ಏನಂತ ವೆಂಕಟಾಚಲ ಅವಧೂತರು ಅಲ್ವಾ. ಹೀಗೆ ಅವರವರ ಅಂತರಾತ್ಮಕ್ಕೆ ಸಂಬಂಧಪಟ್ಟ ಗುರುಗಳು. ಯಾಕೆಂತೇಳಿದ್ರೆ ಈಗ ವೆಂಕಟಾಚಲ ಅವಧೂತರ ಭಕ್ತರುಗಳು ತುಂಬ ಯಾವುದೋ ಒಂದು ರೀತಿಯಲ್ಲಿ ಬರ್ತಾ ಇದ್ದಾರೆ ಅಲ್ವಾ. ಅವ್ರನ್ನ ನಿಮ್ಮಲ್ಲೇ ನೋಡ್ತಾ ಇದ್ದಾರೆ ಹೇಳೋದು ವಿಷಯ. ಆಗ ಅವರು ಸಹ ಒಂದು ಯಾವುದೋ ಒಂದು ರೀತಿಯಲ್ಲಿ ಬಂದು ಸೇರಿಕೊಂಡ್ರು ಅಂತ ಹೇಳೋದು. ಇದಕ್ಕೆ ಎಂತ ಹೇಳೋದು, ಅದು ಅವರವರ ಅನುಭವ, ಅವರವರ ಕಣ್ಣಿಗೆ ಕಾಣುವ ಆ ದರ್ಶನವೇ ಬೇರೆ ಇರ್ತದೆ. 10 ಜನ ಭಕ್ತರಿದ್ದರೆ 10 ಜನ ಭಕ್ತರ ಕಣ್ಣಿಗೆ ಕಾಣುವ ದರ್ಶನವೇ ಬೇರೆ ಇರ್ತದೆ. 10 ಜನರಿಗೆ ಒಂದೇ ರೀತಿಯಾಗಿ ಕಾಣಬೇಕಾಗಿಲ್ಲ. ಈ ಸತ್ಯ ವಿಷಯ. ಆದ ಕಾರಣ ಹೇಳೋದು, ಗುರುದರ್ಶನ ಮಾಡುವಾಗ, ಗುರುವಿನ ಹತ್ರ ಮಾತನಾಡುವಾಗ, ಏನೋ ಒಂದು ವಿಷಯ ಕೇಳುವಾಗ ಸತ್ಯದ ವಿಷಯವನ್ನು ಕೇಳಿ, ಸತ್ಯದ ವಿಷಯವನ್ನೇ ಕೇಳಿ. ಅವ್ರ ಹತ್ರ ಜೀವನದ ಸಾರ್ಥಕತೆಯನ್ನು ಕೇಳಿ, ಮನುಷ್ಯ ಜನ್ಮದ ಸ್ಥಿತಿಯನ್ನು ಕೇಳಿ, ಯಾಕೆ ನಾನು ಇಷ್ಟು ಕಷ್ಟಪಡ್ತಾ ಇದ್ದೇನೆ, ಯಾಕೆ ನನ್ನ ಜೀವನದಲ್ಲಿ ಈಗೆಲ್ಲ ಆಗ್ತಾ ಉಂಟು, ಅದನ್ನು ಮಾತ್ರ ತಿಳಿಬೋದು. ಆದರೆ ಆಗೋದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ತಿಳಿದ ನಂತರ ಅದಕ್ಕೆ ಬೇಕಾದ ದಾರಿಯಲ್ಲಿ ಹೋಗಲಿಕ್ಕೆ ನಾವು ಮನಸ್ಸು ಮಾಡಿದರೆ, ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿದ ಹಾಗೆ ಒಳ್ಳೆಯ ದಾರಿ ಸಿಗ್ತದೆ. ಸುಮ್ಮನೆ ಹೇಳಲಿಲ್ಲ ಗಾದೆ ಮಾತು, ಮನಸ್ಸಿದ್ದರೆ ಮಾರ್ಗ ಅಂತ. ಮನಸ್ಸು ಬೇಕು. ಆ ಮನಸ್ಸು ಸ್ಥಿರವಾಗುವಾಗ ಅದು ಸಾಧನೆಯಾಗುವುದು. ಆ ಮನಸ್ಸು ಪಕ್ವ ಆಗುವಾಗ ಅದು ಪ್ರಯತ್ನವಾಗುವುದು. ಎಲ್ಲದಕ್ಕೂ ಮನಸ್ಸು ಕಾರಣ. ಆಗ ಪ್ರಯತ್ನ ಪಡೋದು ತಪ್ಪಲ್ಲ. ಅದು ಒಂದು ಜನ್ಮಕ್ಕೆ ಅಂತೂ ಅದರ ಸತ್ಯಸ್ಥಿತಿ ಸಿಕ್ಕೇ ಸಿಗ್ತದೆ. ಆಗ ಅದರಿಂದ ಮೇಲಾದ ವಿಚಾರ ಹೇಳೋದು, ಈ ಕ್ಷಣ ಮಾತ್ರ ನಿನ್ನದಪ್ಪ ಅಂತೇಳಿ, ಈ ಕ್ಷಣದಲ್ಲೇ ಒಳ್ಳೆಯದು ಮಾಡು. ಇದಕ್ಕೆ ಯಾವುದು ಬೇಡ, ಮನಸ್ಸು ಪಕ್ವವೂ ಬೇಡ, ಈ ಸಾಧನೆಯೂ ಬೇಡ, ಪ್ರಯತ್ನವೂ ಬೇಡ. ಯಾವುದಕ್ಕೆ? ಪುಣ್ಯ ಸಂಪಾದನೆ ಮಾಡಲಿಕ್ಕೆ. ಯಾವ ಸಾಧನೆಯೂ ಬೇಡ ಇದಕ್ಕೆ. ಇದಕ್ಕೆ ಬೇಕಾದ ಕೇವಲ ಒಂದು ಮನಸ್ಸು ಮಾತ್ರ. ಆ ಕ್ಷಣದಲ್ಲಿ ಎಷ್ಟು ಕೊಡ್ತಾ ಅಷ್ಟಕ್ಕೂ ಒಳ್ಳೆಯದು ಮಾಡ್ತಾವೆ. ಎಲ್ಲರೂ ಒಳ್ಳೆಯದನ್ನೇ ಮಾತಾಡು. ಎಲ್ಲರಿಗೊಂದು ಕೈ ಮುಗಿ, ಎಲ್ಲರಿಗೊಂದು ಶರಣಾಗಲಿ ಕಲಿ, ಪ್ರೀತಿಯಿಂದ ಇರು, ಗೌರವ ಕೊಡು. ಯಾರು ಆ ಸಮಯ ಸಂದರ್ಭದಲ್ಲಿ ನಿಮ್ಮ ಕಣ್ಣಿಗೆ ಕಾಣ್ತದೆ, ಕೂಡಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿಬಿಡಿ. ವೆರಿ ಸಿಂಪಲ್ ಅದು ವಿಚಾರ. ಇಷ್ಟು ಸಿಂಪಲಾದ ವಿಚಾರವನ್ನೇ ಜೀವನದಲ್ಲಿ ಅನುಭವಿಸ್ಲಿಕ್ಕೆ ಆಗೋದಿಲ್ಲ, ಈ ರೀತಿಯಾಗಿ ನಡೀಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಮತ್ತೆ ಎಂಥದನ್ನು ಸಾಧನೆ ಮಾಡೋದು? ಇದನ್ನೇ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮಾತಾಡೋದು ದೊಡ್ಡ ದೊಡ್ಡ ವಿಚಾರ ಅಲ್ವಾ. ನಾಲಿಗೆ ಕೇವಲ ಮಾತಾಡ್ತದೆ ಅಷ್ಟೆ. ಕಾರ್ಯದಲ್ಲಿ ತೋರಿಸ್ಬೇಕು.
ಶಾಲೆಗೆ ಹೋದವನಿಗೆ ಒಂದು ಒಳ್ಳೆ ರಿಸಲ್ಟ್ ಬರಬೇಕು. ಅದೇ ರೀತಿ ಗುರುಗಳ ಸೇವೆ ಮಾಡಿದವನಿಗೆ ಗುರುಭಕ್ತರಾದವ್ರದ್ದು ಒಳ್ಳೆ ರಿಸಲ್ಟ್ ಇರಬೇಕು. ಒಳ್ಳೆ ರಿಸಲ್ಟ್ ಇಲ್ವಾ ತನ್ನಿಂದ ತನಗೆ ದೂರ ಮಾಡಿಬಿಡ್ತಾರೆ, ಆಚೆ ಹೋಗಲಿ, ಆಚೆ ಬರದೇ ಬೇಡ ಆಚೆ ಅಂತೇಳಿ. ಹೇಳುವುದಿಲ್ಲ ಅಂತಲ್ಲ, ಹೇಳ್ತಾರೆ, ಮಗುವಿನಾಗೆ ಹೇಳ್ತಾರೆ, ಪ್ರೀತಿಯಿಂದ ಹೇಳ್ತಾರೆ. ಅದರಲ್ಲಿ ಯಾವುದೋ ಒಂದು ಗುಣ ಕಣ್ಣಿಗೆ ಕಾಣಬೇಕಲ್ಲ, ಹೇಳಿದಲ್ಲಿ ಯಾವುದೋ ಒಂದು ವಿಷಯ ಮಾಡಿ ತೋರಿಸ್ಬೇಕಲ್ಲ. ಯಾವುದೇ ವಿಷಯ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅಂದರೆ ಔಟ್, ಗಾಟ್ ಔಟ್, ಹೋಗ್ತಾನೆ ಆಚೆ, ಈ ಕಡೆ ತಿರುಗಿಸಿ ಬರಬೇಡ ಅಂತ ಹೇಳಿಬಿಡ್ತಾರೆ. ನಿನಗೆ ಆಗಲಿಲ್ಲಪ್ಪ, ಸಮಯ ಬರಲಿಲ್ಲ ಅಂತೇಳಿ. ಯಾವುದೋ ಒಂದು ಜನ್ಮದ ಪುಣ್ಯದಿಂದ ಸಿಗೋದು ಗುರು, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಖಂಡಿತ ಯಾವುದೋ ಒಂದು ಜನ್ಮದ ಪುಣ್ಯದಿಂದ ಸಿಗೋದು. ಯಾವುದೋ ಒಂದು ಜನ್ಮದ ಪುಣ್ಯವನ್ನು ಈ ಜನ್ಮದಲ್ಲಿ ಸಿಕ್ಕಿತು ಅಂತಾದರೆ ಇದನ್ನು ಹೇಗೆ ಉಳಿಸಿಕೊಳ್ಳಬೇಕೆಂಬ ಜ್ಞಾನ ಅವರಿಗಿರಬೇಕು. ಯಾರಿಗೆ? ಭಕ್ತನಾದವನಿಗೆ, ಶಿಷ್ಯನಾದವನಿಗೆ, ಗುರುದರ್ಶನ ಮಾಡುವವನಿಗೆ. ಇಲ್ಲದಿದ್ದರೆ ಯಾವ್ಯಾವ ವಿಷಯಕ್ಕೆ ಬಂದು ಕಾಟಾಚಾರಕ್ಕೆ ಬಂದು ಗುರುದರ್ಶನ ಮಾಡಿಕೊಂಡು ಹೋದರೆ ಅದು ಪಾಪವೇ ಕಟ್ಟಿಕೊಳ್ಳುವುದು, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಶುಭವಾಗಲಿ. ತಿರುಚಿಟ್ರಂಬಲಂ ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.